ಕೂತ್ಕೊಳ್ಳಿ. ಸ್ವಲ್ಪ ಸ್ಟೇಜ್ ಮೇಲೆ ಲೈಟ್ಸ್ ಹಾಕಿದ್ದಾರೆ ಅಷ್ಟೇ ಬರೋದು. ಏನು ಮಾಡೋಕ್ಕಾಗತ್ತೆ ಹೇಳು, ನಿಂದು ಮನೆ ಲೈಟ್ ತಗೊಂಡು. ಸೊ ಈಗ ನಮ್ಮ ನಿರ್ದೇಶಕರಾದಂತಹ ಸೋಮಶೇಖರ್ GK ಅವರು, ಇದು ಅವರ ಮೊದಲ ಸಿನಿಮಾ. ಆದ್ರೆ ಅವರು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ತಮಿಳಿನಲ್ಲಿ ಹಾಗೂ ಕನ್ನಡದಲ್ಲಿ ಕೆಲಸವನ್ನ ಕೂಡ ಮಾಡಿದ್ದಾರೆ. 5 ಸಿನಿಮಾಗಳಲ್ಲಿ ಈಗಾಗಲೇ ಕೆಲಸವನ್ನ ಮಾಡಿದ್ದಾರೆ. ತಮಿಳಿನ ಇವೆಲ್ ಸಿನಿಮಾದಲ್ಲೂ ಕೂಡ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಸೊ ಕಾರ್ಯಕ್ರಮದ ಮೋಟೆಗಲ್ ಅವರು ವೇದಿಕೆಗೆ ಬರ್ತಾರೆ. ಅವ್ರನ್ನ ಕೂಡ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ. ಮೊದಲಿಗೆ ನಮ್ಮ ಸಿನಿಮಾದ ನಿರ್ದೇಶಕರಾದಂತಹ ಸೋಮಶೇಖರ್ GK ಅವರು ವೆರಿ ಟ್ಯಾಲೆಂಟೆಡ್. ಸೊ ಏನಾದ್ರೂ ಒಂದು ಸಾಧಿಸಬೇಕು ಅಂತ ಹಂಬಲದಿಂದ ಕನ್ನಡ ಸಿನಿಮಾ ನಿಮ್ಮ ಮುಂದೆ ತರ್ತಾ ಇದ್ದಾರೆ. KK ಸಿನಿಮಾ ಈಗಾಗಲೇ ಮತ್ತೊಂದು ಸಿನಿಮಾನ ಕೂಡ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಹಾಗೂ ಈ ಸಿನಿಮಾದ ಬಗ್ಗೆ ಮಾಹಿತಿಯನ್ನ ಸೋಮಶೇಖರ್ GK ಅವರು ನಿರ್ದೇಶಕರು ನೀಡಬೇಕಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿ ಬಂದಂಥ ಎಲ್ಲ ಸ್ನೇಹಿತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಕಡೆಯಿಂದ ಮತ್ತು ನನ್ನ KK ಚಿತ್ರತಂಡದಿಂದ ವಂದನೆಗಳನ್ನು ತಿಳಿಸ್ತೇನೆ. ಸೊ ನನ್ನ ಮೊಟ್ಟ ಮೊದಲ ಸಿನಿಮಾ KK ಅಂತ. ಸೊ ಎಲ್ಲ ಹೊಸ ಕಲಾವಿದರು ಸೇರಿ ಮಾಡಿರುವಂಥ ಚಿತ್ರ ಇದು. ಎಲ್ಲ ನಾವು ಹೊಸಪೇಟೆ ಸರೌಂಡಿಂಗು ಪ್ರೊಡ್ಯೂಸರ್ ಆಗಿರಲಿ, ಕಲಾವಿದರಾಗಿರಲಿ, ಎಲ್ಲರೂ ಹೊಸಪೇಟೆ ಸೈಡಿನವರೇ ಕಲಿತು ಮಾಡಿರೋವಂಥದ್ದು. ಇನ್ನೇನು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಸಿನಿಮಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮುಗಿತವೆ. ಆದಷ್ಟು ಬೇಗ ನಮ್ಮ ಚಿತ್ರತಂಡ ನಿಮ್ಮ ಮುಂದೆ ಬರಲಿದೆ. ಪ್ರತಿಯೊಬ್ಬರು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಮತ್ತು ನನ್ನ ಚಿತ್ರತಂಡದಿಂದ ಪ್ರತಿಯೊಬ್ಬರಿಗೂ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ನಾನು ಫಸ್ಟು ಮತ್ತೆ ಹಲವಾರು ಸಿನಿಮಾಗಳು ಮಾಡಿದ್ದೀನಿ. ಕೆಲವೊಂದು ರಿಲೀಸ್ ಪೆಂಡಿಂಗ್ ಇದೆ. ಬಟ್ ತಮಿಳಲ್ಲಿ ಎವಿಲ್ ಸಿನಿಮಾ ಅಂತ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದು ನನ್ನ ಮೊದಲ ಸಿನಿಮಾ KK ಅಂತ. ಇದಾದ ನಂತರ ಇನ್ನೊಂದು ಸಿನಿಮಾ ಮಂಜುಕಲ್ ಅಂತ ಆಲ್ರೆಡಿ ಅದು ಕೂಡ ರಿಲೀಸ್ ರೆಡಿ ಇದೆ. ಅದು ಕೂಡ ಇನ್ನೇನು DA ಹಂತದಲ್ಲಿದೆ. 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರಲಿದೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಬಿಗ್ ಪ್ರಾಜೆಕ್ಟ್ ಸಮೇತ ಸೈನ್ ಆಗಿದೆ. ಇವೆರಡು ಮುಗಿದ ನಂತರ ಅದು ಒಂದು ಒಳ್ಳೆ ರೀತಿಯಾಗಿ ಇನ್ನೂ ಅನುಭವದ ಮೇಲೆ ಇನ್ನು ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಸರ್, ನಾನು MJR ಅಂತಂದೇಳಿ ಬ್ಲಡ್ ರೋಸಸ್ ಅಂತ ಎಲ್ಲ ರೀಸೆಂಟಾಗಿ ತೆಲುಗು ಮೂವಿ ರಿಲೀಸ್ ಆಯಿತು ಅವರ ಡೈರೆಕ್ಷನಲ್ಲಿ. ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಜಗನ್ ಅಂತ ಮಾಡಿದ್ದೆ ಸರ್, ಡೈರೆಕ್ಟರ್ ಜಗನ್ ಅಂತ. ಹಲವಾರು ಇನ್ನೂ ಹೊಸಬ್ರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ನಾನು. ಸರ್, KK ಅಂತ ಬಂದು ಸಿನಿಮಾ ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಈ ಲವ್ ಅನ್ನೋದು ಎಷ್ಟು ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ಸಿನಿಮಾ ಸರ್. ಬಟ್ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದನ್ನು ಪರ್ಫೆಕ್ಟಾಗಿ ನಾನು ತೋರ್ಸೋಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳ್ಬೋದು ಸರ್. ಎಲ್ಲ ಹೊಸ ಕಲಾವಿದರು ಸೇರಿನೇ ಮಾಡಿರುವಂಥದ್ದು. ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ನೆಕ್ಸ್ಟ್ ರಿವ್ಯೂ ಮಾಡ್ಬೇಕಂತ ಪ್ಲಾನಿಂಗಲ್ಲಿದೆ ಸರ್. ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಇನ್ನೇನು ರಿಲೀಸ್ ಹಂತದಲ್ಲಿದೆ ಅಷ್ಟೇ. ಹಾಂ ಸರ್, ಇದು ಐಟಮ್ ಸಾಂಗ್ಗೋಸ್ಕರ ಮತ್ತು ಪ್ರಮೋಷನ್ಗೆ ನಮಗೆ ಇಲ್ಲಿಂದ ಶುರು ಮಾಡೋದಂತ ಸ್ಟಾರ್ಟ್ ಮಾಡಿರೋದು ಸರ್. ಇದು ಐಟಮ್ ಸಾಂಗ್ ಬೇರೆ ಹೀರೋಯಿನ್ ಇರ್ತಾರ? ಕನ್ನಡ ಮೇಡಮ್ ಇದಕ್ಕೆ ಸಿಚುವೇಶನ್ ಆ ಥರ ಡಿಪೆಂಡ್ ಮಾಡಿತ್ತು. ಇನ್ನೊಂದು ಏನಂದರೆ ನಾವು ಹೊಸಪೇಟೆ ಮತ್ತು ಬಳ್ಳಾರಿಯವರಾಗಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಆಂಧ್ರ ಇರೋದ್ರಿಂದ ಸೊ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿತ್ತು ಮೇಡಮ್. ಸೊ ಹಂಗಾಗಿ ನಾನು ಇದು ಬೇಕು ಅಂತ ನಾನು ಹೇಳಿ ಮಾಡಿಸಿದ್ದೆ. ಖಂಡಿತ ಸಿಗುತ್ತೆ ಮೇಡಮ್.
ಮೇಡಮ್ ಆ ಥರ ಅಲ್ಲ. ಆ್ಯಕ್ಚುಲಿ ಸಿಚುವೇಶನ್ ಏನಂದರೆ, ಒಂದು ಡಾಬಾ ಒಳಗಡೆ ಒಂದು ಅಡುಗೆ ಮಾಡ್ಕೊಳ್ಳೋರು ಯಾವ ಥರ ಇರ್ತಾರೆ ಅನ್ನೋದು, ನಾವು ಬರೋರು ಭಾಷೆಗಳಿರುತ್ತೆ ಗೊತ್ತಾ. ಸೊ ಹಾಂ ಅಲ್ಲ, ಗೊತ್ತು ಮೇಡಮ್, ನೋಡಿದ್ದೀವಿ. ಬಟ್ ಈ ಸಿಚುವೇಶನ್ ಏನು ಕೇಳ್ತಾ ಇದೆ ಅಂದರೆ, ಸೊ ಆ ಡಾಬಾದಲ್ಲಿ ಬಂದಾಗ ತೆಲುಗು ಕೂಡ ಸೊ ವರ್ಡಿಂಗ್ಸ್ ಬರ್ಬೋದು ಅನ್ನೋದಕ್ಕೋಸ್ಕರ ಆಗಿದೆ ಅವತ್ತು. ಸರ್ ಓಕೆ, ಇದೇ ತೆಲುಗು ಸಿನಿಮಾಗಳಲ್ಲಿ ಇಷ್ಟು ಕನ್ನಡ ಪದಗಳನ್ನ ಬಳಸಿರೋದು ಯಾವ್ದಾದ್ರು ಒಂದೇ ಒಂದು ಸಾಂಗ್ ತೋರಿಸ್ತೀರಾ? ಅಲ್ಲ, ಕೆಲವು ಸಿಚುವೇಶನ್ ಡಿಪೆಂಡ್ ಮಾಡ್ತಾರೆ ಸರ್. ನಮ್ಮ ಪ್ರಶ್ನೆ ಅರ್ಥ ಆಗ್ತಿದ್ಯಾ? ಸರ್ ನಾನು ಕೊರಿಯೋಗ್ರಾಫರ್ ನಾಗೇ ಅಂತ ಹೇಳಿ, ಸೊ ಈ ಸಿನಿಮಾಗೆ ನಾನೇ ಈ ಸಾಂಗ್ ಕೊರಿಯೋಗ್ರಾಫರ್. ಸಾಹಿತ್ಯ ಡೈರೆಕ್ಷನ್ ಅಲ್ವಾ? ಹಾಂ, ಖಂಡಿತ. ಅದೇ ಹೇಳಿ, ಬರೀ ತೆಲುಗಲ್ಲೇ ಇದೆಯಲ್ಲ, ಯಾವ್ದಾದ್ರು ರಿಲೀಸ್ ಮಾಡ್ತಾ ಇದ್ದೀರಾ? ಸರ್ ಇದು ಅಂದ್ರೆ ಏನೋ ಒಂದು ಹೊಸ ತರ ಮಾಡೋಣ ಅಂತ ಸರ್ ಸರ್. ಏನೋ ಒಂದು ಹೊಸ ತರನ ತೆಲುಗು ಅವ್ರು ಬಳಲಿಲ್ವಾ? ಕನ್ನಡ ಭಾಷೆ ಬಳಸಬೇಕು ಅಂತ ಅವ್ರು ಬಳಸಿದಾರಾ? ಇಷ್ಟು ಪದಗಳನ್ನ ಬಳಸಿರೋ ಒಂದೇ ಒಂದು ಸಾಂಗ್ ಅವ್ರದ್ದೆಲ್ಲ ತಗೊಂಡ್ರೆ ನಮ್ದು ಯಾರು ಮುಟ್ಟಲ್ಲ. ಸರ್ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಲೋಚನೆ, ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಏನು ಬರೀ ನಿಮ್ಗೆ ತೆಲುಗುನಲ್ಲೇ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲ ಕನ್ನಡದಲ್ಲಿ? ಸರ್, ನಾನು ಪಕ್ಕ ಕನ್ನಡದವರೇ, ಪೂರ್ತಿ ಕನ್ನಡ ಸಿನಿಮಾನೇ. ಬಟ್ ಇದರಲ್ಲಿ ನಾನೇನೋ ಒಂದು ಹೊಸ ತರದಲ್ಲಿ ತೋರ್ಸೋಣ ಅಂತ ಹೊರಟಿದ್ದೀನಿ. ಅಂದ್ರೆ ಬೇರೆ ಭಾಷೆಯ ಪದವನ್ನ ಬಳಸೋದು ಹೊಸತನನ? ಹೊಸತನ ಅದು. ಅಲ್ಲ, ಬೇರೆ ಭಾಷೆಯ ಪದಗಳನ್ನ ಬಳಸೋದು ಹೊಸತನನ? ಸರ್ ಹಾಗಂತಲ್ಲ. ಅಲ್ಲ, ನಿಮ್ ಪ್ರಶ್ನೆಗೆ ನಾನು ಪ್ರಶ್ನೆ ಕೇಳ್ತಾ ಇರೋದು, ಬೇರೆ ಭಾಷೆಯ ಪದಗಳನ್ನ ಬಳಸುವುದು ಹೊಸತನನ? ಸರ್ ನನ್ನ ಪ್ರಕಾರ ನಿಮ್ ಪ್ರಕಾರ ಸರ್ ಮುಕ್ಕಾಲು ಭಾಗ ಅಂತ ಇದೆ, ಅರ್ಧ ಭಾಗ ಇದೆ. ಕನ್ನಡ ಎಲ್ಲ ಒಂದೊಂದು ಲೈನ್ ಬಂದೋಗುತ್ತದೆ. ಯಾಕೆ ಹಿಂಗೆ ಕನ್ನಡ ಸಾಯಿಸ್ತೀರಾ? ತಿರ್ಗಾ ಕನ್ನಡ ಪಿಕ್ಚರ್ ನೋಡಲ್ಲ ಅಂತ ಬೊಮ್ಮಡ ಹೊಡ್ಕೊತೀರಾ. ನೀವುಗಳು ಮಾಡ್ತಾ ಇರೋದೇ ಈ ಕೆಲಸಗಳು. ನಿಮ್ಮಂತರ ಸರ್ ಕೆಳಗಡೆ ಒಂದು ಬಂದು ಬರೀತಾನೆ, ಅಲ್ಲಿ ಏನಂತ ಬರೀತಾನೆ ಗೊತ್ತಾ? ನಿಮ್ಗೆ ಕನ್ನಡದಲ್ಲಿ ಪದಗಳಿಲ್ವ ಅಂತ ಬರೀತಾನೆ ಬಂದು ತೆಲುಗುವನು. ಆ ಥರದ್ದು ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ಗಳು ಸಮೇತ ಕಳಿಸ್ತೀವಿ. ನೀವು ಮಾಡೋ ತಪ್ಪುಗಳಿಗೆ ನಾವು ಕನ್ನಡನೇ ತೆಲುಗುನೇ ಮಾಡಿ ಮಾಡಂಗಿದ್ರೆ ಇಲ್ಲ, ತೆಲುಗುನೇ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ನೀವೇನೋ ಹೇಳಿದ್ರಲ್ಲ ನಾವು ಆ ಕಡೆಯವರು ಅಂತ. ಸಾಹಿತ್ಯನಷ್ಟೇ, ಗುಂಟೂರು ಬಿಡೋದು ನಮ್ಮ ಬ್ಯಾಡಿಗೆ ಇಲ್ವಾ ಮೆಣಸಿನ್ಕಾಯಿ? ಸರ್ ಇದು ನಾನು ಒಬ್ಬ ನಿರ್ದೇಶಕನಾಗಿ ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ತೋರ್ಸಕ್ ಹೊರಟಿದ್ದೀನಿ. ಓಕೆನಾ ಸರ್? ಅದು ಪ್ಲಸ್ ಒನ್ ಮೈನಸ್ ಸೆಕೆಂಡ್ರಿ ಸರ್. ಬಟ್ ನನಗೆ ಆದಂತ ಅನುಭವದಲ್ಲಿ ನಾನು ತೋರ್ಸಕ್ ಹೋಗ್ತಿದ್ದೆ. ನನಗೆ ಎಕ್ಸ್ಪೀರಿಯನ್ಸ್ ರಿಯಲ್ ಆಗಿ ಮೇಡಮ್, ನಮಗೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಒಂದು ರಾಂಪುರ ಅಂತ ಇದೆ ಮೇಡಮ್. ಅಲ್ಲಿ ಒಬ್ರು ಅಮ್ಮಯ್ಯ ಅಂತ ಒಂದು ಆಂಟಿ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ತೆಲುಗುನೇ ಮಾತಾಡೋದು, ಕನ್ನಡ ಬರಲ್ಲ. ಬಟ್ ಅವರು ಒಂದು ಹೋಟೆಲ್ ಇಟ್ಕೊಂಡು, ಒಂದು ಡಾಬಾ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರು ನಮಗೆ ತುಂಬಾ ಪರಿಚಯ. ಸರ್ ಮೇಡಮ್, ಆ ಥರ ಅನ್ನೋದಾದ್ರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ಅದು ಫುಲ್ ತೆಲುಗು. ತೆಲುಗು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ. ಮಿಕ್ಸೆಡ್ ಬೇಡ. ನಮ್ಮ ಕನ್ನಡ ಅಂದ್ರೆ ಕನ್ನಡ ಸಿನಿಮಾ ಮಾಡಿಲ್ಲ, ತೆಲುಗುನೇ ಮಾಡಿ ನೀವು. ಮೇಡಮ್, ಈಗ ನಾನು ಯಾರಿಗೆ ಆನ್ಸರ್ ಮಾಡಬೇಕು? ಯಾರಿಗೆ ಆನ್ಸರ್ ಮಾಡಬೇಕು? ಅಲ್ಲ ಸರ್, ಹಾಂ ಮೇಡಮ್. ತಪ್ಪನ್ನ ತೋರಿಸ್ತಾ ಇರುವೆ, ನನಗೆ ಆಗಿದ್ದು ಅಂತ ಎಕ್ಸ್ಪೀರಿಯನ್ಸ್ ಅಂತ ಬಂಡವಾದ ಮಾಡ್ತಿರಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಸರ್ ತಪ್ಪು ಓಕೆ, ಬಟ್ ನನಗೆ ಆದಂತ ಅನುಭವ ತೋರಿಸ್ತಾ ಇದ್ದೀನಿ, ವಾದ ಮಾಡ್ತಾ ಇಲ್ಲ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಆದಂತ ಅನುಭವನ ನಾನು ತೋರ್ಸಕ್ ಹೊರಟಿದ್ದೀನಿ. ಅಮ್ಮಯ್ಯ ಅಂದ್ರೆ ಏನು? ಹುಡುಗಿ ಅಂತಾರೆ ಸರ್. ಮತ್ತೆ ಆಂಟಿ ಅಂತೀರಾ ಇಲ್ಲಿ? ಬಟ್ ಹುಡುಗಿ ಅಂತಾನೆ ಆದ್ರೆ ಅದ್ರ ಬೇರೆ ರೀತಿ ಇದು ಮಾಡಕ್ಕಾಗಲ್ಲ. ಒಂದು ಒಳ್ಳೆ ಲೈಫ್ಗೋಸ್ಕರ ಅದನ್ನ ತಗೊಂಡಿರೋದು. ಪರ್ಮಿಷನ್ ತಗೊಂಡಿದ್ದೀರಾ? ಆಂಟಿ ಪರ್ಮಿಷನ್ ತಗೊಂಡಿದ್ದೀರಾ? ಅವ್ರ ಹೆಸರೇನು ಮೆನ್ಷನ್ ಮಾಡಿಲ್ಲ ಸರ್. ಅವ್ರ ಪರ್ಮಿಷನ್ ತಗೊಳಕ್ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ಎಷ್ಟು ಗಂಟೆ ಪ್ರೋಗ್ರಾಮ್ ಕರೆದಿದ್ರು ಎಲ್ಲ? ನಾವಾ ಸರ್ 11 ಗಂಟೆ ಕರೆದಿದ್ವಿ. ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿ? 12 ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಐಟಮ್ ಸಾಂಗ್ ಆರ್ಟಿಸ್ಟ್ನ ಇರಮ್ಮ, ಇರಮ್ಮ ನಿಮಿಷ ಇರೋ. ನಿಮ್ಮ ಐಟಮ್ ಸಾಂಗ್ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಸಮಯ ಆಗಿರೋದ್ರಿಂದ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ. ಕೇಳಿಸ್ಕೊಳ್ಳಿ. ನಿಮ್ಮ ಐಟಮ್ ಸಾಂಗ್ ಆರ್ಟಿಸ್ಟ್ನ ಎಷ್ಟು ಗಂಟೆ ಬರಕ್ಕೆ ಹೇಳಿದ್ರಿ ಸರ್? ಅವ್ರೇನು ಟ್ರಾಫಿಕ್ ಅಲ್ಲಿ ಕಾರಣಾಂತರಗಳಿಂದ ಬಂದಿಲ್ಲ. ಬಟ್ ಸರ್ ನಾನು ಅದ್ರ ಬಗ್ಗೆ ಖಂಡಿತ ಕ್ಷಮೆ ಕೇಳ್ತೀವಿ ಸರ್. ಅಲ್ಲ, ನಾವೆಲ್ಲ ನಿಮ್ಗೆಲ್ಲ ಕಾಯಕ್ಕಿಲ್ಲ, ನಮಗೆ ಬೇರೆ ಕೆಲಸ ಇರಲ್ವಾ?
ಇನ್ನು ಯಾರು ದೊಡ್ಡ ಸ್ಟಾರ್ಗಳು ಕೂಡ ಯಾರು ಇವತ್ತು ಕಾಯ್ಸಲ್ಲ ಓಕೆ. ನೀವು ಮೊದಲೇ ಹೇಳಿರ್ತಾರೆ ಅವ್ರು 11 ಗಂಟೆ ಬರಬೇಕು ಅಂತ ಹೇಳಿರ್ತಾರಲ್ವ, ಅರ್ಧ ಗಂಟೆ ಮುಂಚೆ 12:30 ಬೇರೆ ಕೆಲಸ ಇಲ್ವಾ? ಮಂಜು ಪಾಸನ್ ಮಾಡು ಸಾಕು, ಇನ್ನೂ ಲೇಟ್ ಮಾಡೋದು ಬೇಡ. ಓಕೆ, ಬೇರೆ ಡಾಕ್ಟರ್ ಕಿರಣ್ ತೋಟಂಬಲ್. ಮಾತಿಗಿಂತ ಹಾಡಲ್ಲಿ ಏನು ಮಾಡ್ಬೋದು ಅದು ತೋರಿಸಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಸಹಕಾರ ಕೊಡಿ. 4 ಜನರಿಗೆ ರೀಚ್ ಮಾಡೋಂಗೆ ಮಾಡಿಕೊಟ್ರೆ ನಮ್ಮ ತಂಡಕ್ಕೆ ತುಂಬ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೀವು ಇಂಡಸ್ಟ್ರಿ ಆಳುಗಳು, ನಿಮಗೆ ಗೊತ್ತಿರಲ್ವಾ ಇದು ಯಾವಾಗೇನ ಸಜೆಷನ್ ಕೊಡಲ್ಲ ನೀವು ಗೈಡ್ ಮಾಡಲಿ? ಇದು ತೆಲುಗು ಬಗ್ಗೆನಾ? ಅದೇ ಹೇಳ್ತೀವಿ, ಬಟ್ ಅವರು ಅಂದರು ಅದೇ ಈಗ ಉಪೇಂದ್ರ ಅವ್ರದ್ದು ತಮಿಳು, ಪ್ರಭುದೇವ್ ಅವ್ರದ್ದು ಅದ್ರಲ್ಲಿ ತಮಿಳಿದೆ, ಅಣ್ಣವ್ರದ್ರಲ್ಲೂ ಕೆಲವು ಹಾಡುಗಳಲ್ಲಿ ಅದು ಒಂದೊಂದು ಬಿಟ್ಟಿತ್ತು ಅಷ್ಟೇ, ಬಿಟ್ಗಳಿದೆ. ಸೊ ಹಂಗೆ ಇದೆ. ಇದ್ರ ಬಗ್ಗೆ ಮಾತಾಡಿದ್ವಿ. ಅದೇ ಅಣ್ಣವ್ರದ್ದು ಯಾವ್ದಿಲ್ಲ? ಅದೇ ಅಂಬಿಕಾ ಅವರು ಒಂದು ಸಿನಿಮಾದಲ್ಲಿ ಕನ್ನಡ ಹೇಳ್ಕೊಡ್ತಾರಲ್ಲ, ಅಂಬಿಕಾ ಅವ್ರು ತೆಲುಗು ಮಾತಾಡೋದಲ್ಲ ಅವರು ಹಾಡಲ್ಲಿ? ಅದೇ ತಮಿಳು ಏನು ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರು. ಇಂಗ್ಲೀಷ್ ಮಾತಾಡ್ತಾರೆ ಅವ್ರು ಅಷ್ಟೇ. ಅದು ಪರಭಾಷೆ. ಅಣ್ಣವ್ರು ಯಾಕೆ ಕಂಡ ತಂದಿದ್ದೀರಾ ಈಗ? ಆಮೇಲೆ ಇನ್ನೊಂದು ಉಪೇಂದ್ರ ಅವ್ರದ್ದು ಇನ್ನೊಂದು ಸಿನಿಮಾದಲ್ಲಿ ತೆಲುಗು ಮತ್ತಿದು ಒಂದು ಬರುತ್ತೆ. ಬಿಟ್ಟು ಬಂದು ಹೋಗುತ್ತೆ. ರಾಜ್ಕುಮಾರ್ ಸಾಂಗ್ ಪಿಕ್ಚರ್ ಯಾವ್ದು ಗೊತ್ತಾ ನಿಮ್ಗೆ? ಅದು ಹಾಂ ಗೊತ್ತು. ಯಾವುದು? ಜೇನಿನೊಳೆ ಫಿಲಿಮ್ ಹೆಸರು ಯಾವುದು? ಹಾಲು ಜೇನು ಚಲಿಸೋ ಮಾಡೋ ಚಲಿಸೋ ಮಾಡಲ್ಲ. ಫಿಲಿಮ್ ಹೆಸರು ಗೊತ್ತಿಲ್ಲ ನನಗೆ. ಅದರಲ್ಲಿ Confuse ಆಗಿದೆ. ತಮಿಳೆಲ್ಲ ಮಾತಾಡೋದು ಅವರಲ್ಲಿ. ಅವ್ರು ಇಂಗ್ಲೀಷ್ ಮಾತಾಡ್ತಿದ್ದಾರೆ, ಮತ್ತೆ ಇಂಗ್ಲೀಷ್ ಮಾತಾಡ್ತಾರೆ. ಕನ್ನಡ ಕಲಿಸ್ತಾರೆ ಅವ್ರಿಗೆ. ನೀವು ಕನ್ನಡ ತೆಲುಗು ಕಲಿಸ್ತಾ ಇದ್ದೀರಾ. ಸೊ ಹಾಗಾಗಿ ಆಮೇಲೆ ಸಂಗೀತ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಅದಕ್ಕೆ ಆ ಭಾಷೆ ಈ ಭಾಷೆ ಅಂತ ಹೇಳಿ ಮಾಡೋದು ಅದು ನನ್ನ ಪ್ರಕಾರ ಅಷ್ಟು ಸರಿ ಆಗಲ್ಲ ಅನ್ಕೊಂತೀನಿ. ಆ್ಯಂಡ್ ಕನ್ನಡ ಅಫ್ಕೋರ್ಸ್ ನಾವೆಲ್ಲ ಕನ್ನಡದವರು, ಕನ್ನಡ ಚಿತ್ರಗಳನ್ನ ಮಾಡ್ತಾ ಇದೀವಿ, ಕನ್ನಡ ಬೆಳೆಸ್ತೀವಿ, ಆ್ಯಂಡ್ ಕನ್ನಡ ಸಾಂಗ್ಗಳನ್ನ ಮಾಡ್ತಾ ಇದೀವಿ. ಏನೋ ಇದೊಂದು ಚಿತ್ರದಲ್ಲಿ ಒಂದು ಪಾತ್ರ ಏನು ಬಂತು ಅಂದರೆ, ತೆಲುಗು ಹೋಟ್ಲ್ ಅವಳ ಹತ್ರ ಹೋಗಿ ಯುವಕರು ಹೋಗ್ಬಿಟ್ಟು ಊಟ ಕೊಡಿ ಅಂತ ಕೇಳ್ತಾರೆ. ಸೊ ಅವಳಿಗೆ ತೆಲುಗು ಬರಲ್ಲ, ಸೊ ಕನ್ನಡ ಬರಲ್ಲ. ಸೊ ತೆಲುಗಲ್ಲೇ ಒಂದು ಪದಗಳೆಲ್ಲ ಅವಳು ಹಾಡ್ತಾಳೆ ಅಂತ ಆ ಪ್ರಸಂಗ ಇತ್ತು ಬಂದಾಗ. ಸೊ ಅದಕ್ಕೆ ಕರೆಕ್ಟಾಗಿ ನಾನು ಬರೆಯೋಕ್ಕೊಂದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ನನಗೂ ತೆಲುಗು ಬರಲ್ಲ, ನಾನು ಅಲ್ಲಿ ಇಲ್ಲಿ ತಿಳ್ಕೊಂಡು ಮಾಡಿ ಬರೆದಿರೋದು. ಸೊ ಮುಂದೆ ಇನ್ನೂ ಈ ಚಿತ್ರದಲ್ಲಿ ಇನ್ನೂ 3 ಹಾಡುಗಳಿದೆ, ಕಂಪ್ಲೀಟ್ ಪೂರ್ಣವಾಗಿ ಕನ್ನಡದಲ್ಲೇ ಬರೆದಿದ್ದೀವಿ. ಆ್ಯಂಡ್ ಆ ಹಾಡು ಇನ್ನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಸಹಕಾರ ಇರಲಿ. ಇದೊಂದು ಹಾಡಲ್ಲಿ ಏನಾದ್ರು ತೆಲುಗು ಜಾಸ್ತಿ ಇದೆ ಅನ್ಸಿದ್ರೆ ಖಂಡಿತ ಕ್ಷಮೆ ಇರಲಿ. ಮುಂದಿನ ಚಿತ್ರದಲ್ಲಿ ನಾವು ಖಂಡಿತ ಈ ಥರ ಆಗದೆ ಇರೋಂಗೆ ಎಸ್ಪೆಷಲಿ ನಾನು ನೋಡ್ಕೊತೀನಿ. ಕಿರಣ್ ತೊಟ್ಟಂಬೈಲ್ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಸಂಗೀತವನ್ನ ಒದಗಿಸಿದ್ದಾರೆ. ಅವರ ಐ ಲವ್ ಯು ಸಿನಿಮಾದಿಂದ ಸಂಗೀತ ಲೋಕದ ಜರ್ನಿ ಕೂಡ ಪ್ರಾರಂಭವಾಗಿತ್ತು. ಸೊ ಈಗ ಕೊರಿಯೋಗ್ರಫಿ ಮಾಡಿರುವಂತಹ ಎಷ್ಟು ಸಾಂಗ್ ಇದೆ ಈ ಚಿತ್ರದಲ್ಲಿ 4 ಹಾಡಿದೆ, 4 ನನ್ನ ಜಾನರ್ ಇದೆ. ಸೊ ಓಪನಿಂಗ್ ಸಾಂಗ್ ಬಂದ್ಬಿಟ್ಟು ನಾವು 3 ಬಿಟ್ಟವರು ಅಂತ ಹುಡುಗರು. ಇದೊಂದು ಕಾಲೇಜಲ್ಲಿ ಆಗುವಂಥ ಒಂದು ಪ್ರಸಂಗ, ಒಂದು ಪ್ರೇಮ, ಪ್ರೀತಿ, ಒಂದು ವಿರಹ ನಡೆಯುವಂಥ ಪ್ರಸಂಗಗಳು. ಸೊ ಸ್ಟಾರ್ಟಿಂಗು ಈ 3 ಹೀರೋಗಳು ಇರ್ತಾರೆ. ಸೊ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಒಂದಿದೆ, ಅದು ಹೇಮಂತ್ ಅವ್ರು ಹಾಡಿದ್ದಾರೆ, ನಾವು 3 ಬಿಟ್ಟವರು ಅಂತ. ನೆಕ್ಸ್ಟ್ ಸಾಂಗು ಬಂದು ಒಂದು ರೊಮ್ಯಾಂಟಿಕ್ ಮೆಲೋಡಿ ಮಾಂಟೇಜ್ ಹೋಗುತ್ತೆ. ಸೊ ಈ ಸಾಂಗ್ನ ನಮ್ಮ ಎಲ್ಲ ಕನ್ನಡದವ್ರ ಹತ್ರನೇ ಹಾಡಿಸಿದ್ದೀನಿ, ಎಸ್ಪೆಷಲಿ ಲಹರಿ ಅವರು ಹಾಡಿದ್ದಾರೆ ಇದನ್ನು. ಇನ್ನೊಂದು ವರ್ಷನ್ ಅದರದ್ದು ರಾಜೇಶ್ ಸರ್ ಹಾಡಬೇಕು ಅಂತಿದ್ದಾರೆ. ಆ್ಯಂಡ್ 3ನೇ ಹಾಡು ಒಂದು ಪ್ಯಾಥೋ ಸಾಂಗು. ಇವರಿಬ್ಬರು ಹೀರೋ ಹೀರೋಯಿನ್ಗಳ ನಡುವೆ ಒಂದು ವಿರಸ ಬಂದಾಗ ಹಾಡುವಂಥ ಹಾಡು. ಸೊ ಅದನ್ನು ಹುಡುಕಿ ಮಾಡಿ ನಾವು ಮತ್ತೆ ನಮ್ಮ ಮಹಬೂಬ್ ಸಾಬ್ ಹತ್ರ ಹಾಡಿಸಿದ್ದೀನಿ ಆ ಹಾಡನ್ನ. ಅವ್ರನ್ನ ಅಲ್ಲಿಂದ ಹುಬ್ಳಿಯಿಂದ ಕರೆಸ್ಬಿಟ್ಟು ಹಾಡಿಸಿದ್ದೀನಿ. ಆ್ಯಂಡ್ ಈ ಸಾಂಗ್ ಅಷ್ಟೇ ನಾವು ತೆಲುಗು ನಟಿಕೆ ತೆಲುಗು ಒಂದು ದೊಡ್ಡ ಸಿಂಗರ್ ಹತ್ರನೇ ಹಾಡಿಸ್ಬೇಕು ಅಂತಿದ್ವಿ. ಬಟ್ ಇಲ್ಲ, ಕನ್ನಡದವ್ರ ಹತ್ರನೇ ಹಾಡಿಸ್ಬೇಕು ಅಂದ್ಬಿಟ್ಟು ನಮ್ಮಲ್ಲಿ ತುಂಬ ಚೆನ್ನಾಗಿ ಹಾಡೋ ಐಶ್ವರ್ಯ ರಂಗರಾಜನ್ ಅವ್ರ ಹತ್ರ ಹಾಡಿಸಿದೆ. ಆ್ಯಂಡ್ ಸೊ ಈ ಥರ ಎಲ್ಲ ನಾವು ಆದಷ್ಟು ಈ ಚಿತ್ರದಲ್ಲಿ ಎಲ್ಲೂ ಬೇರೆ ಭಾಷೆಯವರಾಗಲಿ ಬೇರೆ ವರ್ಕ್ ಮಾಡಿಲ್ಲ, ಎಲ್ಲ ನಮ್ಮವರೇ ವರ್ಕ್ ಮಾಡಿದ್ದೀವಿ. ಇದೊಂದು ಪ್ರಸಂಗ ಆ ಥರ ಇರೋದ್ರಿಂದ ಇದೊಂದು ಕೆಲವು ತೆಲುಗು ಪದಗಳು ಹಾಕಬೇಕಾಗಿ ಬಂತು. ಸೊ ಅದು ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಆ್ಯಪ್ಟ್ ಇದೆಯಾ ಇಲ್ವಾ ಅಂತ. ತೀರಾ ನಿಮ್ಮ ಮನಸ್ಸಿಗೆ ಏನಾದ್ರು ಆ ಥರ ನೋವಿದ್ರೆ, ತುಂಬ ತೆಲುಗು ಬಳಸಿದ್ದೀವಿ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಯಾವತ್ತೂ ಈ ಥರ ಆಗದಿರೋಂಗೆ ನೋಡ್ಕೊತೀವಿ. ನಮಗೇನು ನೋವಾಗಲ್ಲ, ಪ್ರೊಡ್ಯೂಸರ್ ನೋವಾಗುತ್ತೆ, ಖಂಡಿತ. ನಮಗೇನು ನೋವಾಗುತ್ತೆ. ಸೊ ಮಿಕ್ಕಿದ ಹಾಡುಗಳಲ್ಲಿ ಅಭಿಮಾನ ಹೇಳ್ತೀವಿ ನಾವು ಅಷ್ಟೇ. ಇಲ್ಲ, ಖಂಡಿತ ನೀವುಗಳು ಗೈಡ್ ಮಾಡಿದ್ರೆ ನಮಗೆ ಇದಾಗದಲ್ವ. ಆ್ಯಕ್ಚುಲಿ ನಿಮ್ಮಿಂದನೇ ನಾನು ಒಂದು ಅದು ಹೇಳಿದ್ನಲ್ಲ, ತೆಲುಗು ಸಿಂಗರ್ ಹತ್ರ ಹಾಡಿಸ್ಬೇಕು ಅಂತಿದ್ದ. ಹಿಂದಿಂದು ಒಂದು ಪ್ರೆಸ್ ಮೀಟಲ್ಲಿ ಯಾಕೆ ತೆಲುಗವ್ರ ಹತ್ರ ಹೋದ್ರಿ ಅಂತ ನಮ್ಮ ಶಾರದಾ ಮೇಡಮ್ ಹೇಳಿದಾಗ ಅವಾಗ ನಮಗೆ ಕರೆಕ್ಟ್ ಅನಿಸ್ತು. ಸೊ ಈ ಥರ ನಿಮ್ಮಿಂದ ಫೀಡ್ಬ್ಯಾಕ್ ಬಂದಾಗ ನಮ್ಮಂಥವ್ರು ಕರೆಕ್ಟ್ ಮಾಡ್ಕೊತೀವಿ. ಸೊ ಇಮಿಡಿಯೇಟ್ ಬೇಡ, ಯಾವ ಲ್ಯಾಂಗ್ವೇಜ್ ಅವರು ಬೇಡ, ನನ್ನ ಮುಂದೆ ಯಾವ ಲ್ಯಾಂಗ್ವೇಜ್ ಇದ್ರೂ ನಾನು ಹಾಡಿಸಲ್ಲ ಆ್ಯಕ್ಚುಲಿ.
ನನ್ನ ಮುಂದಿನ ಚಿತ್ರಗಳು ತುಂಬ ಇದೆ, ದೊಡ್ಡ ದೊಡ್ಡ ಚಿತ್ರಗಳು ಬಂದಿದೆ. ಬಟ್ ನಾನು ಅಲ್ಲಿ ಪ್ಲಸ್ ನನ್ನ ಪ್ರೊಡಕ್ಷನ್ ಒಂದಿದೆ. ಸೊ ಅದ್ರಲ್ಲಿ ನಾನು ರೂಲ್ ಮಾಡಿದ್ದೀನಿ 100% ಸಿಂಗರ್ಸು, ಟೆಕ್ನಿಷಿಯನ್ಸು, ರೆಕಾರ್ಡಿಂಗ್ಸು, ಕಲಾವಿದರು ಎಲ್ಲರೂ ಕನ್ನಡದವರೇ ಅಂತ ಮಾಡಿದ್ದೀವಿ. ಸುಮಾರು 2,000 ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಕನ್ನಡದವರೇ, ನಾವು ಯಾವ ಹೊರಗಡೆ ಹೋಗ್ತಿಲ್ಲ, ಯಾವ ರೆಕಾರ್ಡಿಂಗು ನಾವು ಫಾರಿನ್ ಹೋಗ್ತಿಲ್ಲ, ಎಲ್ಲರೂ ನಾವು ಇಲ್ಲೇ ನಮ್ಮ ಕನ್ನಡದವ್ರನ್ನ ವರ್ಕ್ ಮಾಡ್ಬೇಕು ಅಂತಿದ್ದೀವಿ. ಸೊ ಇದೊಂದು ಪ್ರಯತ್ನ ಇದೆ. ಇದೊಂದು ಸಲ ಈ ಥರ ಆಗಿದೆ ಅಷ್ಟೇ. ಸೊ ದಯವಿಟ್ಟು ಕ್ಷಮೆ ಮಾಡಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾಗಿ ಅಂತೇಳಿ ಡ್ಯಾನ್ಸ್ ಮಾಸ್ಟರ್. ಸುಮಾರು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ. ಇನ್ನೂ ತೇಲ್ತಾ ಇದ್ದೀನಿ. ಬಟ್ ತೇಲೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು, ಸಹಕಾರ ಕೂಡ ಬೇಕು. ಸೊ ಹೊಸರು ಒಂದು ಸಿನಿಮಾ ಮಾಡಿದ್ದಾರೆ, ಏನೇ ತಪ್ಪು ಮಾಡಿದ್ರು ಕೂಡ ಒಂದು ನಮ್ಮಲ್ಲಿ ಇರಬೇಕು, ಅದು ಮಾಡಿದ್ದಾರೆ. ತೆಲುಗು ಅನ್ನೋದು ಇದು ಬಂತಲ್ಲ, ಸೊ ಅದು ನಾವು ಯಾವುದೋ ಒಂದು ಹೋಟ್ಲಿಗೆ ಹೋದ್ರು ಎಲ್ಲ ಭಾಷೆಯವರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಯವರು, ನಮ್ಮ ಬೆಂಗಳೂರಲ್ಲಂತೂ ಎಲ್ಲ ಭಾಷೆಯವರು ಇದ್ದಾರೆ. ಬಟ್ ಯಾರು ಗೊತ್ತಾಗ್ತಲ್ಲ, ಅಲ್ಲಿ ಕನ್ನಡ ಯಾರು ಕೇಳ್ತಾ ಇಲ್ಲ. ಬಟ್ ನಮ್ಮ ಸಿನಿಮಾ ಅಂತ ಬಂದಾಗ ಕೇಳ್ತಾ ಇರೋ ತೊಂದರೆ ಇಲ್ಲ, ಒಳ್ಳೇದದು, ಒಳ್ಳೆ ಪಾಯಿಂಟ್. ಬಟ್ ತಿದ್ಕೊಳ್ತೀವಿ. ಬಟ್ ಒಂದು ಸಿಚುವೇಶನ್ ಅಂತ ಹೇಳಿದಾಗ ನಾವು ಒಂದು ಹೋಟ್ಲಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ, ಏನೋ ಒಂದು ಕೇಳಿದಾಗ ಅವ್ರು ಹಿಂದಿಲೇ ಆನ್ಸರ್ ಕೊಡ್ಬೋದು, ತೆಲುಗಲ್ಲೇ ಆನ್ಸರ್ ಕೊಡ್ಬೋದು. ಆ ಥರ ಸಿಚುವೇಶನ್ ಸಾಂಗ್ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ತೆಲುಗು ಅಂತೂ ಅಲ್ಲ. ಸೊ ಪದಗಳನ್ನ ಇದಾಗಿದೆ ಬಿಟ್ಟರೆ ಏನಿಲ್ಲ. ಸಾಂಗ್ ಬಗ್ಗೆ ಬಂದರೆ ಸೋನಗೌಡ ನಿಮಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಗುಡ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿದ್ದಾರೆ. ಬಟ್ ಸಾಂಗಲ್ಲಿ ಬಂದರೆ ಯಾವ ಥರ ಕಾಣಿಸ್ತಾ ಇರೋದೊಂದು ನಾವೊಂದು ಡೈರೆಕ್ಟ್ರು, ನಾವು ಮ್ಯೂಸಿಕ್ ಡೈರೆಕ್ಟ್ರು ಕುತ್ಕೊಂಡು ಡಿಸ್ಕಷನ್ ಮಾಡುವಾಗ ಸೊ ಸೆಲೆಕ್ಟ್ ಆದರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಕೊಂಡಿರ್ಬೋದು. ಅವ್ರು ಇದರಲ್ಲಿರೋ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದು ಖಂಡಿತ ವೀಡಿಯೋ ಔಟ್ಪುಟ್ ಚೆನ್ನಾಗಿ ಬಂದಿದೆ, ಡ್ಯಾನ್ಸು ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಗುಡ್, ಈ ಇಷ್ಟೊತ್ತು ಕೇಳಿದ್ದೀರ, ವೆರಿ ನೈಸ್, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಆದಂಥ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಅಂತ ಶ್ರೀರಾಮ್ ಸರ್. 2 ದಿನ ಸಾಂಗು ಖಂಡಿತ ನಾವು 3 ದಿನ 4 ದಿನ ರಿಹರ್ಸಲ್ ಮಾಡಿ, ಸೋನಗೌಡ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೇನು ನಮ್ಮಲ್ಲಿ ರಿಕ್ವೆಸ್ಟ್, ನಮ್ಮ ಡೈರೆಕ್ಟ್ರು ಕೂಡ ನೋಡಿ, ಅವರು 2 ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಈಗಲೂ ಒಂದು ಸಿನಿಮಾ ಚಾಲೆಂಜ್ ಇದ್ದು ಕೂಡ ಸೊ ಇದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅದು ಇವ್ರ ಸಿನಿಮಾನೇ, ಇಲ್ಲ ಅಂತಲ್ಲ, ಬರಲೇಬೇಕು. ಬಟ್ ತಡವಾಗಿದೆ. ಸೊ ರಿಕ್ವೆಸ್ಟೆಡ್, ಸಾರಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಇನ್ನು ಇವತ್ತು ಸ್ಪೆಷಲ್ ಅಷ್ಟೇ ಎಷ್ಟು ಸಾಂಗ್ ಮಾಡಿದ್ರು ಸರ್ ಆಗಿದೆ ಸರ್, ಒಂದು 100 ಇದರಲ್ಲಿ ಒಂದು ಸಾಂಗ್ ಸರ್, ಇದೊಂದು ಸಾಂಗ್ ಮಾಡಿದ್ದೀನಿ ಸರ್. ನೋಡೋಣ ಮೇಡಮ್, ಅದು ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಡೈರೆಕ್ಟರ್ ಜೊತೆ ಒಂದು ಡಿಸ್ಕಷನ್. ಖಂಡಿತ ನಮ್ಗೆ ಗೊತ್ತಿರಲಿಲ್ಲ, ನಾವು ಈ ಯೋಚನೆ ಮಾಡಿದ್ವಿ ಬೇರೆ. ಬಟ್ ನಿಮ್ಮ ಯೋಚನೆ ಗುಡ್, ನಮ್ಗೆ ಗೊತ್ತಾಯಿತು. ತೆಲುಗು ಸಿನಿಮಾನೇ ಅನ್ನೋ ಥರ ಫೀಲ್ ಬಂತು. ಸೊ ಬಟ್ ನಮಗೂ ಆ ತೆಲುಗು ಸಿನಿಮಾ ಅಂದರೆ ನಮಗೊಂದು ಇದೆ, ಈಗ ಇಂಡಸ್ಟ್ರಿಯಲ್ಲಿ ಯಾವ ಥರ ಇದೆ ಇಲ್ಲ, ಸೊ ಆ ಥರ ಇದೆ. ಸೊ ತಿದ್ಕೊಳ್ತೀವಿ, ನೋಡಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನಂದು ತುಂಬ ಲೇಟ್ ಆಯಿತು ಬರಬೇಕಾದ್ರೆ. ಇವತ್ತು ನಾನು ಹುಟ್ಟಿದ ಹಬ್ಬ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬರಬೇಕಾದ್ರೆ ಇವಾಗ ನಿಮಗೆ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. 12 ಗಂಟೆಗೆ ಯಾರು ಪೀಕ್ ಅವರ್ ಇರ್ತದೆ? ಇಲ್ಲ ಸರ್, ನಿಜವಾಗ್ಲೂ ನಾನು ಬಂದಿದ್ದೀನಿ ತುಂಬ ದೂರದಿಂದ, ಬಂದಲ್ಲ, ಆರಾಮಾಗಿ ಬಂದಲ್ಲ. ಆವಾಗ ನಂಗೆ ಗೊತ್ತಿಲ್ಲ ಸರ್. ಬಟ್ ನಿಜವಾಗ್ಲೂ ನಾನು ಇವಾಗ ಬರಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯ್ತು. ನಾನು ಯಾವಾಗಲೂ ಟೈಮ್ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತೂ ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ. ಬಟ್ ಫಸ್ಟ್ ಟೈಮ್ ಈ ಥರ ಆಗಿದೆ, ಐ ಆಮ್ ರಿಯಲಿ ಸಾರಿ. ನಿಮ್ಮಿಂದ ನೋಡಿ, ಅವರು ಎಲ್ಲ ಟೀಮ್ ಕಾಯ್ತಾ ಇದ್ದಾರೆ. ಅವರು 40 ವರ್ಷ ಇಂಡಸ್ಟ್ರಿ ಬಂದು ನಾಗೇಶ್ ಕುಮಾರ್ ಅವರು ಸೀನಿಯರ್ ಅವರು Sorry, sir. ನಿಮ್ಗೋಸ್ಕರ ಎಲ್ಲ ಕಾಯ್ತಾರೆ. ಸಾರಿ ಸರ್. ಮಾತಾಡಿ. ಎಸ್, ನಾನಿದ್ರೆ ಈ ಒಂದು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮೇ ಓಕೆ ಮಾಡಿದೆ. ಏಕೆಂದರೆ ನನಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯಿತು. ಮತ್ತು ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡಿಕೊಂಡೆ. ಆ್ಯಸ್ ಅ ಆರ್ಟಿಸ್ಟ್ ಅಂತ ಅಂದಮೇಲೆ ಯಾವುದೇ ಥರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನು ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಒಪ್ಕೊಂಡಿದ್ದು ನೆಕ್ಸ್ಟ್ ಡೇನೇ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೆಟ್ಟಲ್ಲೆಲ್ಲ ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು.
ಏನಾದರೂ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಆ್ಯಕ್ಚುಲಿ ಯಾವುದೂ ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದ್ದೀನಿ ಸರ್. ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನಾ? ಹೌದು, ನಾನು ಯಾವಾಗ 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ತುಳಿತಾರೆ ಬೆಳೆಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿತ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡಿಕೊಂಡು ಕನ್ನಡದಲ್ಲೇ ಬೆಳೆದು ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಕನ್ನಡ ನಾನು ಅಪ್ರಿಷಿಯೇಟ್ ಮಾಡಿಕೊಂಡು ಕನ್ನಡದವಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರು ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿರೋದು ಸರ್. ಮ್ಯಾಮ್ ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ತೆಲುಗು ಹೌದು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು. ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ಥರ ಅನಿಸಿಲ್ಲ ಮ್ಯಾಮ್. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲೇ ರಿಲೀಸ್ ಆಗೋದು. ಎಲ್ಲ ಕನ್ನಡದವರೇ ಕುತ್ಕೊಂಡು ನೋಡುವಂತಹದ್ದಾಗಿ ನೋಡ್ತಾರೆ, ಅರ್ಥ ಮಾಡ್ಕೊತಾರೆ ಅಂತ. ಸೊ ಮ್ಯಾಮ್ ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ನನಗೆ ಅವಾಗ ನನಗೇನು ಅನಿಸ್ಲಿಲ್ಲ ಕ್ವಶನ್ ಮಾಡಬೇಕು, ಇಲ್ಲ ಈ ಥರ ಇರಬೇಕು ಆ ಥರ ಇರಬೇಕು ನನಗೆ ಅನಿಸಿಲ್ಲ. ನನಗೆ ಓಕೆ ಅನಿಸ್ತು, ನಾನು ಮಾಡಿದೆ. ಪ್ರೊಡ್ಯೂಸರ್ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಲಿ. ಪರಿಚಯ ಮಾಡ್ಕೊಳ್ಳಿ, ನೀವು ಪರಿಚಯ ಮಾಡ್ಲಿಕ್ಕೆ ಮಾತಾಡಿ. ರಮಲಿ ನಾಯಕ್ ಅವರು ನಿರ್ಮಾಪಕರು. ಪರಿಚಯ ಮಾಡ್ಕೊಳ್ಳಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರು ತಾಲೂಕು ಸುಸುಲ ನಗರ ಸರ್. ನನ್ನ ಹೆಸರು ರಾಮಲಿ ನಾಯಕ್ ಸರ್. ಹೇಳಿ ಸರ್, ಕೆ ಸಿನಿಮಾ ಮಾಡ್ತಾ ಇದ್ದೀರಿ, ಏನು ಇಷ್ಟ ಆಯಿತು ಸಿನಿಮಾದಲ್ಲಿ, ಕಥೆಯಲ್ಲಿ ಏನು ಇಷ್ಟ ಸರ್? ಈ ಸಿನಿಮಾ ಮಾಡೋದಕ್ಕೆ ನಿಮಗೆ ಯಾವ ಅಂಶ ತುಂಬ ಇಷ್ಟ ಆಯಿತು ಅಂತ? ಇದು ನನಗೆ ಇಷ್ಟ ಆಯ್ತು ಸರ್, ಅದಕ್ಕೆ ಮಾಡಿ ಕೆ ಎಲ್ಲ ಬಳ್ಳಾರಿ ಶೂಟ್ ಮಾಡಿದ್ದೀರಲ್ಲ? ಬಳ್ಳಾರಿ ಹಜರಿಬೊಮ್ಮನಹಳ್ಳಿ ಟೋಟಲ್ ಬಳ್ಳಾರಿ ಸ್ಟ್ರೀಟ್ ಸರ್. ಬೆಂಗಳೂರಿನಲ್ಲಿ ಇದು ಐಟಮ್ಸ್ ಸರ್. ಕತೆ ನಿಮ್ದೇನೆ? ಹ್ಞೂ ಸರ್. ಕತೆ ನೀವೇ ಕೊಟ್ಟಿರೋದಾ? ಇಲ್ಲೇ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವಂಥ C2C ಸ್ಟುಡಿಯೋದಲ್ಲಿ ಈಗ ನಡೀತಾ ಇದೆ. ಕಿಶೋರ್ ಸರ್ ಅಂತ ಅವರು ಸಹ ಬಂದಿದ್ದಾರೆ. ಎಲ್ಲ ಒಂದು ಒಳ್ಳೆಯ ರೀತಿಯಾಗಿ ಮುಗಿದಿದೆ ಸರ್. ಇನ್ನು ಆದಷ್ಟು ಬೇಗ ಸಿನಿಮಾನ ಮುಂದೆ ತರಲು ಹೇಳಿ ಸರ್, ಕೆಲಸ ಮಾಡಿರ್ತಾರೆ ಹೆಸರೆಲ್ಲ ಹೇಳಿ, ಯಾರು ಕೆಲಸ ಮಾಡಿದ್ದಾರೆ? ಸರ್ ಕ್ಯಾಮ್ರಾಮ್ಯಾನ್ ಬಂದು ಭರತ್ ಅಂತ ಹೊಸಬ್ರೇನೆ. ಅವ್ರ ಸಿನಿಮಾ ಈಗ ರಿಲೀಸ್ ಇದೆ. ಹೋದ ಸರಿ ರಾಮನಗರ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆಮೇಲೆ C2Cಯಲ್ಲಿ ಅವರು ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ನನ್ನ ಶಿಖಂಡಿ ಅವೆಲ್ಲ ರಿಲೀಸ್ ಆಗಿದೆ ಅವರು ಸ್ಟುಡಿಯೋದಿಂದ. ಸೊ ಈಗ ಅವ್ರ ಸ್ಟುಡಿಯೋದಲ್ಲೇ ನಮ್ಮ ಸಿನಿಮಾ ನಡೀತಿದೆ ಸರ್. ಸ್ವಲ್ಪ